18ನೇ ಸೀಸನ್ ಐಪಿಎಲ್ನ ಅಸಲಿ ಪಿಕ್ಚರ್ ಈಗ ಶುರುವಾಗ್ತಾ ಇದೆ. ಪ್ಲೇ ಆಫ್ಸ್ಗೆ 4ನೇ ಟೀಮ್ ಕೂಡ ಸೆಲೆಕ್ಟ್ ಆಗಿದ್ದು, ಇನ್ನೇನಿದ್ರು ಟಾಪ್ 2 ರೇಸ್ ಹಾಗೆ ಟ್ರೋಫಿ ಗೆಲ್ಲುವಂತ ಟಾರ್ಗೆಟ್ ಅಷ್ಟೇ ಇರುತ್ತೆ. ಮಸ್ಟ್ ವಿನ್ ಮ್ಯಾಚ್ ಅಲ್ಲೇ ಮಕಾಡೆ ಮಲಗಿದ ಡೆಲ್ಲಿ ಎಡವಟ್ಟು ಮಾಡ್ಕೊಂಡಿದ್ದೆಲ್ಲಿ? ಮುಂಬೈಗೆ ಪ್ಲಸ್ ಆಗಿದ್ದೇನು? ಕೆಎಲ್ ರಾಹುಲ್ ಟ್ರೋಲ್ ಆಗ್ತಾ ಇರೋದು ಯಾಕೆ? ಟಾಪ್ 2 ರೇಸ್ ಹೇಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾನುವಾರ ರಾತ್ರಿಯೇ ಪ್ಲೇ ಆಫ್ ಹಂತಕ್ಕೆ ಗುಜರಾತ್, ಬೆಂಗಳೂರು ಹಾಗೆ ಪಂಜಾಬ್ ತಂಡಗಳು ಕ್ವಾಲಿಫೈ ಆಗಿದ್ದು. ಬಟ್ 4ನೇ ಸ್ಥಾನಕ್ಕಾಗಿ 3 ತಂಡಗಳ ನಡುವೆ ಪೈಪೋಟಿ ಇತ್ತು. ರಾಜಸ್ಥಾನ ವಿರುದ್ಧ ಸೋಲೋ ಮೂಲಕ ಲಕ್ನೋ ತಂಡ ಅರ್ಹತೆಯನ್ನ ಕಳ್ಕೊಂಡ್ರೆ, ಇದೀಗ ಮುಂಬೈ ವಿರುದ್ಧ ಮುಗ್ಗರಿಸೋ ಮೂಲಕ ಡೆಲ್ಲಿ ಕೂಡ ರೇಸ್ನಿಂದ ಹೊರಬಿದ್ದಿದೆ. ಈ ಮೂಲಕ ಮುಂಬೈ ಇಂಡಿಯನ್ಸ್ ಪ್ಲೇ ಆಫ್ಗೆ 4ನೇ ಟೀಮ್ ಆಗಿ ಲಗ್ಗೆ ಇಟ್ಟಿದೆ. ಮಸ್ಟ್ ವಿನ್ ಮ್ಯಾಚ್ ಅಲ್ಲೇ ಕೈಕೊಟ್ಟ ಡೆಲ್ಲಿ ಬ್ಯಾಟರ್ಸ್. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಂತ ಐಪಿಎಲ್ನ 63ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ಪಂದ್ಯಕ್ಕೂ ಮುನ್ನ ಎರಡೂ ತಂಡಗಳಿಗೂ ಕೂಡ ಪ್ಲೇ ಆಫ್ ಪ್ರವೇಶಿಸುವಂತ ಅವಕಾಶ ಇತ್ತು. ಆದರೆ ಎಂಐ ವಿರುದ್ಧ ಸೋಲನ್ನು ಒಪ್ಪಿಕೊಳ್ಳುವ ಮೂಲಕ ಡೆಲ್ಲಿ ಟೀಮ್ ನಾಕ್ಔಟ್ಗೆ ಅರ್ಹತೆಯನ್ನ ಕಳ್ಕೊಂಡಿದೆ. ಟಾಸ್ ಹೋದಂತ ಮುಂಬೈ ಮೊದಲು ಬ್ಯಾಟಿಂಗ್ ಅನ್ನ ಮಾಡಿತ್ತು. ಆದರೆ ಮುಂಬೈ ಪರ ಒನ್ಸ್ ಅಗೇನ್ ಓಪನರ್ ರೋಹಿತ್ ಶರ್ಮಾ ನಿರಾಸೆ ಮೂಡಿಸಿದ್ರು. 5 ರನ್ ಗಳಿಸಿ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರ್ಕೊಂಡ್ರು. ಇನ್ನೇನು ರಿಕಾಲ್ಟನ್ ಮತ್ತು ವಿಲ್ಜಾಕ್ಸ್ ಜೋಡಿ ಸೆಟಲ್ ಆಯ್ತು ಅನ್ನೋಷ್ಟರಲ್ಲೇ ಇಬ್ಬರ ವಿಕೆಟ್ಗಳು ಉರುಳಿದ್ವು. ಆದರೆ 4ನೇ ಸ್ಲಾಟ್ನಲ್ಲಿ ಬಂದ ಸೂರ್ಯಕುಮಾರ್ ಯಾದವ್ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. 43 ಬಾಲ್ಗಳಲ್ಲಿ 73 ರನ್ ಬಾರಿಸಿದ್ರು. ಮುಂಬೈ ಪರ ಸೂರ್ಯಕುಮಾರ್ ಯಾದವ್ ಹಾಗೆ ನಮನ್ಧೀರ್ ಕೊನೆಯ 12 ಎಸೆತಗಳಲ್ಲಿ 48 ರನ್ ಗಳಿಸಿದ್ರು. ಪರಿಣಾಮ ಮುಂಬೈ ತಂಡ 20 ಓವರ್ಗಳಲ್ಲಿ 180 ರನ್ಗಳನ್ನು ಕಲೆ ಹಾಕಿತ್ತು. ಡೆಲ್ಲಿ ಪರ ಮುಖೇಶ್ ಕುಮಾರ್ 2 ವಿಕೆಟ್ ಪಡೆದ್ರೆ, ದುಷ್ಮಂತ ಚಮೀರಾ, ಮುಸ್ತಫಿಜುರ್ ರೆಹಮಾನ್ ಹಾಗೆ ಕುಲ್ದೀಪ್ ಯಾದವ್ ತಲಾ 1 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಪ್ಲೇ ಆಫ್ ರೇಸ್ನಲ್ಲಿ ಜೀವಂತವಾಗಿರುವಂತಹ ಕನಸಿನಲ್ಲೇ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಡಿಸಿ ಪರ ಯಾವೊಬ್ಬ ಬ್ಯಾಟರ್ ಕೂಡ ಇನಿಷಿಯೇಟ್ ಅನ್ನ ತಗೊಂಡು ಆಡೋಕ್ ಹೋಗ್ಲೇ ಇಲ್ಲ. ಕೆಎಲ್ ರಾಹುಲ್ 11 ರನ್ ಗಳಿಸಿ ಔಟ್ ಆದ್ರೆ, ಡುಪ್ಲೆಸಿ 6 ರನ್ಗಳಿಗೆ ವಿಕೆಟ್ ಒಪ್ಪಿಸಿದ್ರು. ಇನ್ನು ಸಮೀರ್ ರಿಜ್ವಿ 39 ರನ್, ವಿಪ್ರಾಜ್ 20, ಅಶುತೋಷ್ 18 ರನ್ ಗಳಿಸಿದ್ದು ಬಿಟ್ರೆ, ಉಳಿದವರೆಲ್ಲ ಬಂದ ಪುಟ್ಟ ಹೋದ ಪುಟ್ಟ ಎನ್ನುವಂತೆಯೇ ಆಡಿದ್ರು. ಅಂತಿಮವಾಗಿ 121 ರನ್ ಗಳಿಸುವಷ್ಟರಲ್ಲೇ ಆಲ್ ಔಟ್ ಆದಂತ ಡಿಸಿ ಮ್ಯಾಚ್ ಜೊತೆ ಪ್ಲೇ ಆಫ್ ಅವಕಾಶವನ್ನು ಕೂಡ ಕೈಚೆಲ್ಲಿಕೊಳ್ತು. ಗೆರೆ ಎಳೆದು ಸಂಭ್ರಮಿಸಿದ್ದ ಕೆಎಲ್ ರಾಹುಲ್ ಫುಲ್ ಟ್ರೋಲ್. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಈ ಸೀಸನ್ ಅಲ್ಲಿ ಆರಂಭದ ಪಂದ್ಯಗಳಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಮೊದಲ 6 ಪಂದ್ಯಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 5 ಮ್ಯಾಚ್ಗಳಲ್ಲಿ ವಿನ್ ಆಗಿತ್ತು. ಅದರಲ್ಲೂ ಆರಂಭಿಕ 4 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕ್ಟರಿ ಬಾರಿಸುವ ಮೂಲಕ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪರ್ ಆಗಿತ್ತು. ಅದರಲ್ಲೂ ಏಪ್ರಿಲ್ 10ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಐಪಿಎಲ್ನ 24ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಸೋಲಿಸಿ ಡೆಲ್ಲಿ ತಂಡದ ಪರ ಆಡ್ತಾ ಇರುವಂತ ಕನ್ನಡಿಗ ಕೆಎಲ್ ರಾಹುಲ್ ಕಾಂತಾರ ಶೈಲಿಯಲ್ಲಿ ವೃತ್ತವನ್ನ ಎಳೆದು ಸಂಭ್ರಮಿಸಿದ್ರು. ಆದ್ರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಈ ಗೆಲುವು ಆದ್ಮೇಲೆ ಬೀಳೋಕೆ ಶುರು ಮಾಡಿದಂತ ಡೆಲ್ಲಿ ತಂಡ ಮತ್ತೆ ಮೇಲೇಳೋಕೆ ಸಾಧ್ಯ ಆಗ್ಲೇ ಇಲ್ಲ. ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಗೆದ್ದ ಬಳಿಕ ಡೆಲ್ಲಿ ಪಡೆ ಮುಂಬೈ ಇಂಡಿಯನ್ಸ್ ವಿರುದ್ಧ ತನ್ನ 5ನೇ ಪಂದ್ಯಕ್ಕಾಗಿ ಕಣಕ್ಕಿಳಿದಿತ್ತು. ಆದ್ರೆ ಅದೇ ಮ್ಯಾಚ್ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ 12 ರನ್ಗಳಿಂದ ಸೋಲೊಪ್ಪಿಕೊಳ್ತು. ಇದು ಅವರ ಮೊದಲ ಸೋಲಾಗಿತ್ತು. ಇನ್ನು ತಮ್ಮ ಮುಂದಿನ ಪಂದ್ಯ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಪಂದ್ಯವನ್ನ ಟೈ ಮಾಡಿಕೊಂಡಿದ್ರು. ಆದ್ರೆ ಈ ಪಂದ್ಯದಲ್ಲಿ ರಾಜಸ್ಥಾನ ಮಾಡಿದಂತೆ ಎಡವಟ್ಟಿನಿಂದಾಗಿ ಡೆಲ್ಲಿ ತಂಡ ಸೂಪರ್ ಓವರ್ನಲ್ಲಿ ಗೆಲುವನ್ನ ಕಂಡಿತು. ಇದಾದ ಬಳಿಕ ಗುಜರಾತ್ ಟೈಟನ್ಸ್ ವಿರುದ್ಧ 7 ವಿಕೆಟ್ಗಳಿಂದ ಸೋಲನ್ನ ಕಂಡಿದ್ರು. ಬಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗೆದ್ದು ಬೀಗಿದ್ರು. ಆ ಬಳಿಕ ರಿವೆಂಜ್ ಮ್ಯಾಚ್ ಅಲ್ಲಿ ಆರ್ಸಿಬಿ ವಿರುದ್ಧ 6 ವಿಕೆಟ್ಗಳ ಹೀನಾಯ ಸೋಲನ್ನ ಕಂಡಿತು ಡೆಲ್ಲಿ. ಹಾಗೆ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ 14 ರನ್ಗಳ ಸೋಲು. ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯ ರದ್ದು. ಗುಜರಾತ್ ಟೈಟನ್ಸ್ ವಿರುದ್ಧ 10 ವಿಕೆಟ್ಗಳಿಂದ ಹೀನಾಯ ಸೋಲು. ಈ ಮ್ಯಾಚ್ ಅಲ್ಲಿ ಕೆಎಲ್ ರಾಹುಲ್ ಸೆಂಚುರಿ ಹೊಡೆದ್ರು ಕೂಡ ಗುಜರಾತ್ ವಿರುದ್ಧ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ. ಹೀಗೆ ಸತತ ಸೋಲುಗಳಿಂದ ಕಾಂಗೆಟ್ಟಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಇದೀಗ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದಿದ್ರೆ ಪ್ಲೇ ಆಫ್ ಹಂತಕ್ಕೆ ಇರುವಂತ ಅವಕಾಶ ಇತ್ತು. ಆದ್ರೆ ಮುಂಬೈ ವಿರುದ್ಧ ಡೆಲ್ಲಿ ಸೋಲುವ ಮೂಲಕ, ಅದು ಕೂಡ 59 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡು ಪ್ಲೇ ಆಫ್ ರೇಸ್ನಿಂದಲೇ ಹೊರಬಿದ್ದಿದೆ. ಅಂದ್ರೆ ಇಲ್ಲಿ ನೋಡಿ, ಮೊದಲ ಸುತ್ತಿನ 7 ಪಂದ್ಯಗಳಲ್ಲಿ 5 ಗೆಲುವನ್ನ ದಾಖಲಿಸಿದಂತ ಡೆಲ್ಲಿ ತಂಡ ಆನಂತರ 10 ಅಂಕಗಳನ್ನ ಪಡೆದಿತ್ತು. ಆ ಬಳಿಕ ಕಣಕ್ಕಿಳಿದಂತ 6 ಮ್ಯಾಚ್ಗಳಿಂದ ಪಡೆದಿರೋದು ಕೇವಲ 3 ಪಾಯಿಂಟ್ಸ್ ಮಾತ್ರ. ಅಂದ್ರೆ 1 ಪಂದ್ಯವನ್ನ ಗೆದ್ದಿದ್ದು, ಇನ್ನೊಂದು ಪಂದ್ಯ ರದ್ದಾಗಿ 1 ಪಾಯಿಂಟ್ ಸಿಕ್ಕಿರೋದು. ಕೆಎಲ್ ರಾಹುಲ್ ಅವರ ಕಾಂತಾರ ಸೆಲೆಬ್ರೇಷನ್ ಬಳಿಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದಿರೋದು 2 ಪಂದ್ಯಗಳಲ್ಲಿ ಮಾತ್ರ. ಹೀಗಾಗಿ ರಾಹುಲ್ ಎಳೆದಿದ್ದು ವೃತ್ತ ಅಲ್ಲ, ಅದು ಸೋಲಿನ ಸುಳಿ ಅಂತ ಟ್ರೋಲ್ ಮಾಡ್ಲಾಗ್ತಾ ಇದೆ. ನಾಕ್ಔಟ್ ಸುತ್ತಿಗೆ 4 ತಂಡಗಳು ಎಂಟ್ರಿ. ಇನ್ನು 1 ವಾರಗಳ ಕಾಲ ಲೀಗ್ ಹಂತದ ಪಂದ್ಯಗಳು ಬಾಕಿ ಇರುವಂತೆಯೇ
ಪ್ಲೇ ಆಫ್ ಸುತ್ತಿಗೆ 4 ತಂಡಗಳು ಫೈನಲ್ ಆಗಿವೆ. ಗುಜರಾತ್ ಟೈಟನ್ಸ್, RCB, ಪಂಜಾಬ್ ಕಿಂಗ್ಸ್ ಹಾಗೆ ಮುಂಬೈ ತಂಡಗಳು ನಾಕ್ಔಟ್ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿವೆ. ಇದೀಗ ಈ ತಂಡಗಳ ನಡುವೆ ಟಾಪ್ 2 ಸ್ಥಾನಕ್ಕಾಗಿ ಪೈಪೋಟಿ ನಡೆಯಲಿದೆ. ಪ್ಲೇ ಆಫ್ ಸುತ್ತಿನಲ್ಲಿ ಮೊದಲ ಕ್ವಾಲಿಫೈಯರ್ ಪಂದ್ಯವನ್ನಾಡುವಂಥ ತಂಡಗಳು ಯಾವುವು ಅನ್ನೋದು ನಿರ್ಧಾರ ಆಗಿಲ್ಲ. ಗುಜರಾತ್, ಬೆಂಗಳೂರು ಹಾಗೆ ಪಂಜಾಬ್ ತಂಡಗಳು ಇನ್ನೂ 2 ಪಂದ್ಯಗಳು ಬಾಕಿ ಇವೆ. ಹಾಗೆ ಮುಂಬೈ ಕೂಡ ಲೀಗ್ ಹಂತದಲ್ಲಿ ಇನ್ನೂ 1 ಪಂದ್ಯವನ್ನು ಆಡಲಿದೆ. ಈ ಎಲ್ಲಾ ಪಂದ್ಯಗಳು ಮುಗಿದ ಬಳಿಕವೇ ಒಂದು ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ಈ ಸೀಸನ್ನ ಕ್ವಾಲಿಫೈರ್ 1ಗೆ ಸೆಲೆಕ್ಟ್ ಆಗೋಕೆ 3 ತಂಡಗಳಿಗೆ ಚಾನ್ಸ್ ಇದೆ. ಈ ಪೈಕಿ ಟೇಬಲ್ ಟಾಪರ್ ಆಗಿರುವಂತಹ ಗುಜರಾತ್ ಟೈಟನ್ಸ್ ಈವರೆಗೆ 12 ಪಂದ್ಯಗಳನ್ನಾಡಿದೆ. ಅದರಲ್ಲಿ 9 ಮ್ಯಾಚ್ಗಳನ್ನು ಗೆದ್ದು 18 ಅಂಕಗಳನ್ನು ಪಡ್ಕೊಂಡಿದೆ. ಮುಂದಿನ 2 ಪಂದ್ಯಗಳನ್ನು ಕೂಡ ಗುಜರಾತ್ ಗೆದ್ರೆ 22 ಅಂಕಗಳೊಂದಿಗೆ ಅಗ್ರಸ್ಥಾನದೊಂದಿಗೆ ಮೊದಲ ಕ್ವಾಲಿಫೈರ್ ಪಂದ್ಯವನ್ನು ಆಡೋಕೆ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ. ಹಾಗೆ ರಜತ್ ಪಾಟೀದಾರ್ ನಾಯಕತ್ವದಂತ RCB ತಂಡ ಕೂಡ ಈವರೆಗೆ 12 ಪಂದ್ಯಗಳನ್ನಾಡಿದೆ. ಇದರಲ್ಲಿ 8ರಲ್ಲಿ ಗೆಲುವನ್ನು ಸಾಧಿಸಿದರೆ KKR ವಿರುದ್ಧದ 1 ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ. ಈ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 17 ಅಂಕಗಳೊಂದಿಗೆ ಸೆಕೆಂಡ್ ಪ್ಲೇಸ್ನಲ್ಲಿದೆ. ಲೀಗ್ ಹಂತದಲ್ಲಿ ಇನ್ನೂ 2 ಪಂದ್ಯಗಳು ಬಾಕಿ ಇದ್ದು ಈ 2ರಲ್ಲೂ ಕೂಡ ಗೆಲುವನ್ನು ದಾಖಲಿಸಿದರೆ 21 ಅಂಕಗಳಾಗುತ್ತೆ. ಅಂಕಪಟ್ಟಿಯಲ್ಲಿ ಮೊದಲ ಅಥವಾ ದ್ವಿತೀಯ ಸ್ಥಾನಕ್ಕಿರಬಹುದು. ಈ ಮೂಲಕ ಮೊದಲ ಕ್ವಾಲಿಫೈರ್ ಪಂದ್ಯವನ್ನು ಆಡೋಕೆ ಅರ್ಹತೆಯನ್ನು ಗಿಟ್ಟಿಸಿಕೊಳ್ಳಬಹುದು. ಹಾಗೆ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ತಂಡ ಈವರೆಗೆ 12 ಪಂದ್ಯಗಳನ್ನಾಡಿದ್ದು ಈ ವೇಳೆ 8ರಲ್ಲಿ ಜಯ ಗಳಿಸಿ 17 ಅಂಕಗಳನ್ನು ಕಲೆ ಹಾಕಿದೆ. ಇನ್ನುಳಿದ 2 ಪಂದ್ಯಗಳಲ್ಲಿ ಕಿಂಗ್ಸ್ ಪಡೆ ಗೆಲುವು ದಾಖಲಿಸಿದ್ರೆ ಒಟ್ಟು 21 ಅಂಕಗಳನ್ನು ಪಡೆಯಬಹುದು. ಈ ಮೂಲಕ ಮೊದಲ ಕ್ವಾಲಿಫೈರ್ ಪಂದ್ಯವನ್ನು ಆಡೋಕೆ ಅವಕಾಶ ಸಿಕ್ಕಂತಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ. ಈ 3 ತಂಡಗಳಿಗೆ ಲೀಗ್ ಹಂತದಲ್ಲಿ 2 ಮ್ಯಾಚ್ಗಳು ಇರೋದ್ರಿಂದ ಒಬ್ಬರ ಸೋಲು ಇನ್ನೊಬ್ಬರಿಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಗುಜರಾತ್ ತಂಡ ಮುಂದಿನ 2 ಪಂದ್ಯಗಳನ್ನು ಸೋತು ಬೆಂಗಳೂರು ಹಾಗೆ ಪಂಜಾಬ್ ತಂಡಗಳು 1 ಪಂದ್ಯಗಳನ್ನು ಗೆದ್ದುಕೊಂಡ್ರು ಕೂಡ ಇವರೇ ಕ್ವಾಲಿಫೈಯರ್ 1ಗೆ ಸೆಲೆಕ್ಟ್ ಆಗ್ತಾರೆ. ಸೊ ಮೇ 27ರ ಕೊನೆ ಮ್ಯಾಚ್ ವರೆಗೂ ಕೂಡ ಕ್ವಾಲಿಫೈರ್ 1ನಲ್ಲಿ ಆಡುವ ಟೀಮ್ಸ್ ಯಾವುದು ಅನ್ನೋದು ಕೂಡ ಗೊತ್ತಾಗುವುದಿಲ್ಲ. ಮುಂಬೈ ಇಂಡಿಯನ್ಸ್ಗೂ ಇದೆ ಟಾಪ್ 2ಗೆ ಇರುವ ಅವಕಾಶ. ಇನ್ನು 4ನೇ ತಂಡವಾಗಿ ಪ್ಲೇ ಆಫ್ಗೆ ಕಾಲಿಟ್ಟಿರುವಂತಹ ಮುಂಬೈ ಇಂಡಿಯನ್ಸ್ಗೂ ಕೂಡ ಕ್ವಾಲಿಫೈರ್ 1ನಲ್ಲಿ ಆಡುವಂತ ಅವಕಾಶ ಇದೆ. ಆದರೆ ಅದು ಬೇರೆ ತಂಡಗಳ ಸೋಲಿನ ಮೇಲೆ ನಿಂತಿದೆ. ಅಂದ್ರೆ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತಂಡ ಈಗಾಗಲೇ 13 ಪಂದ್ಯಗಳನ್ನಾಡಿದೆ. ಇದರಲ್ಲಿ 8ರಲ್ಲಿ ಜಯ ಸಾಧಿಸಿ 16 ಅಂಕಗಳನ್ನು ಪಡ್ಕೊಂಡಿದೆ. ಇನ್ನುಳಿದ 1 ಪಂದ್ಯವನ್ನ ಗೆದ್ರೆ ಟೋಟಲ್ ಆಗಿ 18 ಅಂಕಗಳನ್ನು ಪಡ್ಕೊಂಡಂಗಾಗುತ್ತೆ. ಒಂದು ವೇಳೆ RCB, ಗುಜರಾತ್ ಹಾಗೆ ಪಂಜಾಬ್ ತಂಡಗಳು ತಮ್ಮ ಮುಂದಿನ ಪಂದ್ಯಗಳಲ್ಲಿ ಅಂದ್ರೆ ತಮ್ಮ ಮುಂದಿರುವಂತಹ ಸತತ 2 ಪಂದ್ಯಗಳಲ್ಲಿ 2 ಪಂದ್ಯಗಳನ್ನು ಸೋಲ್ತಾ ಹೋದ್ರೆ 18 ಅಂಕಗಳೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡ ಮೊದಲ ಅಥವಾ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿ ಮೊದಲ ಕ್ವಾಲಿಫೈರ್ ಪಂದ್ಯವನ್ನು ಆಡೋಕೆ ಅರ್ಹತೆಯನ್ನು ಪಡ್ಕೊಳ್ಬಹುದು. ಒಂದು ವೇಳೆ ಗುಜರಾತ್ ಟೈಟನ್ಸ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಮ್ಮ ಮುಂದಿನ ಪಂದ್ಯಗಳಲ್ಲಿ 1ರಲ್ಲಿ ಗೆದ್ರೂ ಕೂಡ ಮುಂಬೈ ಇಂಡಿಯನ್ಸ್ ತಂಡ ಎಲಿಮಿನೇಟರ್ ಪಂದ್ಯವನ್ನು ಆಡೋದು ಫಿಕ್ಸ್ ಆಗಲಿದೆ. ಯಾಕಂದ್ರೆ ಗುಜರಾತ್ ಟೈಟನ್ಸ್ ಮುಂದಿನ ಮ್ಯಾಚ್ ಅಲ್ಲಿ ಗೆದ್ರೆ ಒಟ್ಟು ಅಂಕಗಳ ಸಂಖ್ಯೆ 20ಕ್ಕೆ ಇರುತ್ತೆ. ಹಾಗೆ RCB, ಪಂಜಾಬ್ ಗೆದ್ರೆ 19 ಪಾಯಿಂಟ್ಸ್ ಆಗಲಿದೆ. ಇತ್ತ ಮುಂಬೈ ಇಂಡಿಯನ್ಸ್ ಮುಂದಿನ ಮ್ಯಾಚ್ ನಲ್ಲಿ ಗೆದ್ರೂ ಕೂಡ 18 ಅಂಕಗಳು ಮಾತ್ರ ಹೊಂದುತ್ತೆ. ಹೀಗಾಗಿ RCB, PBKS ಮತ್ತು GT ಮುಂದಿನ ಮ್ಯಾಚ್ಗಳ ಗೆಲ್ಲುವುದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡದ ಎಲಿಮಿನೇಟರ್ ಪಂದ್ಯವಾಡುವುದು ಫಿಕ್ಸ್ ಆಗಲಿದೆ. ಸದ್ಯ ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ 63 ಪಂದ್ಯಗಳು ಮುಗಿದಿದ್ದು ಇನ್ನು ಉಳಿದಿರೋದು ಕೇವಲ 7 ಮ್ಯಾಚ್ಗಳು ಮಾತ್ರ. ಈ ಪಂದ್ಯಗಳಿಗೂ ಮುನ್ನವೇ 4 ತಂಡಗಳು ದ್ವಿತೀಯ ಸುತ್ತಿಗೆ ಪ್ರವೇಶವನ್ನು ಪಡ್ಕೊಂಡಿವೆ. ಹಾಗೆ 6 ತಂಡಗಳು ಈಗಾಗಲೇ IPL ನಿಂದ ಹೊರಬಿದ್ದಿವೆ. ಮೇ 27ಕ್ಕೆ ಬೆಂಗಳೂರು ಮತ್ತು ಲಕ್ನೋ ತಂಡಗಳು ಮುಖಾಮುಖಿಯಾಗಲಿದ್ದು ಲೀಗ್ ಹಂತದ ಪಂದ್ಯಗಳಿಗೆ ಈ ಪಂದ್ಯದ ಮೂಲಕ ತೆರೆ ಬೀಳುತ್ತೆ. ಆ ಬಳಿಕ ಪ್ಲೇ ಆಫ್ ಫೈಟ್ ಶುರುವಾಗಲಿದ್ದು ಜೂನ್ 3ರಂದು ಫೈನಲ್ ಪಂದ್ಯ ನಡೆಯಲಿದೆ. ನಮಸ್ಕಾರ.